ಸ್ನೇಹಿತರೆ ನಮಸ್ಕಾರ. ಒಮ್ಮೆ ಕಾಡಿನಲ್ಲಿ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಮಳೆ ಬಂದ ಕಾರಣಕ್ಕೆ ಜರಿಗಳು ತೊರೆಗಳು ಎಲ್ಲ ತುಂಬಿ ಹರಿತಾ ಇರುತ್ತವೆ. ಅದೇ ಸಂದರ್ಭದಲ್ಲಿ ಒಂದು ದೊಡ್ಡ ಹಳ್ಳಕ್ಕೆ 3 ಕಪ್ಪೆಗಳು ನೀರಿನೊಟ್ಟಿಗೆ ಬಂದು ಬಿದ್ದುಬಿಡುತ್ತವೆ. ಇದನ್ನ ಬೇರೆ ಪ್ರಾಣಿ ಪಕ್ಷಿಗಳೆಲ್ಲ ನೋಡ್ತಾ ಇರುತ್ತವೆ. ಮಳೆ ನಿಂತ ಮೇಲೆ ಅಲ್ಲಿ ಬಂದು ನೋಡಿದಾಗ 3 ಕಪ್ಪೆಗಳು ಮೇಲೆ ಬರೋ ಪ್ರಯತ್ನವನ್ನ ಮಾಡ್ತಿರುತ್ತವೆ. ಮೇಲೆ ನಿಂತಿದ್ದಂತಹ ಪ್ರಾಣಿ ಪಕ್ಷಿಗಳು ನಿಮ್ಮ ಕೈನಲ್ಲಿ ಇದು ಆಗೋದಿಲ್ಲ, ತುಂಬ ದೊಡ್ಡ ಹಳ್ಳ, ಪ್ರಯತ್ನವನ್ನ ಕೈ ಬಿಟ್ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತವೆ. 2 ಕಪ್ಪೆಗಳು ಒಂದು ಸ್ವಲ್ಪ ಹೊತ್ತು ಪ್ರಯತ್ನ ಮಾಡಿ ಹೌದು ಅವ್ರು ಹೇಳೋದು ನಿಜ ಅಂತ ಹೇಳಿ ಪ್ರಯತ್ನವನ್ನು ನಿಲ್ಲಿಸ್ಬಿಡುತ್ತವೆ. ಆದರೆ ಒಂದು ಕಪ್ಪೆ ನಿರಂತರ ಪ್ರಯತ್ನ ಮಾಡ್ತಾ ಇರುತ್ತೆ, ಸತತ ಪ್ರಯತ್ನ ಮಾಡ್ತಿರುತ್ತೆ. ಕಷ್ಟಪಟ್ಟು ಎಷ್ಟು ಸರಿ ಕೆಳಗೆ ಬಿದ್ರೂ ಮತ್ತೆ ಮತ್ತೆ ಜಿಗಿದು ಸ್ವಲ್ಪ ಹೊತ್ತಾದ್ಮೇಲೆ ಮೇಲಕ್ಕೆ ಬಂದ್ಬಿಡುತ್ತೆ. ಅವಾಗ ಈ ಪ್ರಾಣಿ ಪಕ್ಷಿಗಳಿಗೆಲ್ಲ ಆಶ್ಚರ್ಯ, ಹೇಗೆ ಸಾಧ್ಯ ಆಯಿತು, ಹೇಗೆ ಮೇಲೆ ಬಂದೆ ಅಂತ ಕೇಳುತ್ತದೆ. ಆಗ ಕಪ್ಪೆ ಹೇಳುತ್ತೆ, ನನಗೆ ಕಿವಿ ಕೇಳಿಸೋದಿಲ್ಲ, ನೀವು ಹೇಳ್ತಾ ಇರೋ ಮಾತುಗಳು ನನಗೆ ಹುರಿದುಂಬಿಸ್ತಾ ಇರ್ತಾರ ಥರ ಅಂದ್ಕೊಂಡು ಮೇಲ್ ಬಂದ್ಬಿಟ್ಟೆ ಅಂತ ಹೇಳುತ್ತೆ. ಈ ಕಥೆಯ ನೀತಿ ಇಷ್ಟೇ. ನಾವು ಬದುಕಿನಲ್ಲಿ ಏನಾದರೂ ಸಾಧನೆ ಮಾಡಕ್ಕೆ ಹೋದಾಗ ಅನೇಕ ಜನ ನಮ್ಮ ಪರಿಶ್ರಮಕ್ಕೆ ತಣ್ಣೀರೆರಚುವಂತಹ ಕೆಲಸ ಮಾಡ್ತಿರ್ತಾರೆ. ಅವರಿಗೆ ನಾವು ಕಿವುಡ್ರಾಗಬೇಕು. ನಮ್ಮ ಸಾಮರ್ಥ್ಯದ ಮೇಲೆ ನಮ್ಗೆ ನಂಬಿಕೆ ಇರಬೇಕು, ನಮ್ಮ ಪ್ರಯತ್ನದ ಮೇಲೆ ನಮಗೆ ನಂಬಿಕೆ ಇರಬೇಕು. ಸತತ ಪ್ರಯತ್ನದಿಂದ, ದೃಢ ಸಂಕಲ್ಪದಿಂದ ನಾವು ಮಾಡ್ತಾ ಹೋದ್ರೆ ಏನನ್ನು ಬೇಕಾದರೂ ಸಾಧನೆ ಮಾಡಬಹುದು. ನೆಗೆಟಿವ್ ಪೀಪಲ್ನ ದೂರ ಇಡಬೇಕು. ಇದೇ ಈ ಕಥೆಯ ಸಂದೇಶ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.